ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈಗಾಗಲೇ ಗೊತ್ತಿರುವಾಗೆ ಸೆಕೆಂಡ್ ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ವೇಟ್ ಮಾಡ್ತಿದ್ದೀರಾ ನಿನ್ನೆ ಬಿಡ್ತಾರಂತ ಒಂದು ಬಹಳಷ್ಟು ಅಂತಂದರೆ ಎಲ್ಲ ಕಡೆಯಿಂದ ರೆಕಾರ್ಡ್ ಕೂಡ ಬಂದಿತ್ತು. ಬಟ್ ಮಾರ್ನಿಂಗ್ 9 ರಿಂದ 10 ಗಂಟೆವರೆಗೂ ಯಾರೆಲ್ಲ ಕಾಲ್ ಮಾಡಿದ್ರು ಅವ್ರಿಗೆಲ್ಲರೂ ಕೂಡ ಹೇಳಿದ್ದೇನಪ್ಪ ಅಂದರೆ ಈವ್ನಿಂಗ್ ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಆಫ್ಟರ್ 10 o'clock ಆದಮೇಲೆ ಕಾಲ್ ಮಾಡಿದವ್ರಿಗೆ ಅವ್ರಿಗೆ ಕನ್ಫರ್ಮೇಷನ್ ಅನ್ನೋದಾಯಿತು ಇವತ್ತು ಅಂತಂದರೆ ಇವತ್ತು ಬಿಡ್ತೀನಿ ಅಂತಂದು ಆಯಿತು. ಅಂದರೆ ನಿನ್ನೆ ಕಾಲ್ ಮಾಡಿದವ್ರಿಗೆ ನಾಳೆ ಅಂತ ಹೇಳಿದ್ರು, ಅಂತಂದರೆ ಇವತ್ತು ಸಾಯಂಕಾಲ ನಂತರ ಅಂತ ಹೇಳಿದಾರೆ. ಸೊ ಏನಕ್ಕೆ ಈ ರೀತಿ ಮಾಡಿದ್ರು? ಓಕೆ, ನಿನ್ನೆ ಬಿಡ್ಬೋದಿತ್ತು, ಏನಕ್ಕೆ ಬಿಡಿಲ್ಲಪ್ಪ ಅಂದರೆ ಸೊ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಕೇದವ್ರು, ಒಳ್ಳೆ ಡಿಸಿಷನ್. ಯಾಕಂತಂದರೆ ಹೇಳ್ತೀನಿ ನೋಡಿ ಕೇಳಿ. ಈಗ ಇನ್ ಕೇಸ್ ರಿಸಲ್ಟ್ ಅನ್ನೋದು ಬಿಟ್ಬಿಟ್ರೆ ಚಾಯ್ಸ್ ಎಂಟ್ರಿ ಅನ್ನೋದು ಕೂಡ ಇಮಿಡಿಯೇಟ್ ಬಿಡಬೇಕಾಗತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಓಕೆ, ನಿನ್ನೆನೇ ಮಾಡಿದ್ರು. ಬಟ್ ಇವತ್ತು ಚಾಯ್ಸ್ ಎಂಟ್ರಿ 1 ಓಕೆ, ಚಾಯ್ಸ್ 1 ಕೊಟ್ಟವ್ರಿಗೆ ಇವತ್ತು ಬ್ಯಾಂಕ್ ರಜೆ ಇರುತ್ತೆ. ಓಕೆ, ಯಾಕಂದರೆ ನೀವು ಚಲನ್ ದುಡ್ಡು ಕಟ್ಟಬೇಕಲ್ವಾ. ಓಕೆ, ಚಲನ್ ದುಡ್ಡು ಕಟ್ಟಬೇಕಂದ್ರೆ ಬ್ಯಾಂಕ್ ಓಪನ್ ಇರಬೇಕು. ಬ್ಯಾಂಕ್ ಓಪನ್ ಇರಬೇಕಂತಂದರೆ ಇವತ್ತೇನಿದೆ, ಸಂಡೇ ಇದೆ. ಸೊ ಹಂಗಾಗಿಬಿಟ್ಟು ಒಂದು ದಿನ ವೇಸ್ಟ್ ಆಗ್ತಿತ್ತು. ಸೊ ಹಂಗಾಗಿ ಮಂಡೇನೇ ಓಕೆ, ಅಂದರೆ ಇವತ್ತು ನೈಟ್ ಏನಾದರೂ ಸಾಯಂಕಾಲ ಅಂತ ಬಿಟ್ಟರೆ ಮಂಡೇಲಿದ್ದ ಹಿಡಿದು ಶುಕ್ರವಾರವರೆಗೂ ಕೂಡ, ಅಂದರೆ ಮಂಡೇ ಟು ಫ್ರೈಡೇವರೆಗೂ ನೀವು ಆರಾಮ್ಸೆ ವರ್ಕಿಂಗ್ ಡೇಸ್ ಬ್ಯಾಂಕ್ದು ಇರುತ್ತೆ. ಮತ್ತೆ ಸ್ಯಾಟರ್ಡೇ 4th ಸ್ಯಾಟರ್ಡೇ ಬರ್ತದೆ. ಸೊ ಹಂಗಾಗಿಬಿಟ್ಟು ಇವತ್ತು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನೋದು ಬಿಡ್ತಾರೆ. ಇವತ್ತು ಇನ್ ಕೇಸ್ ರಿಸಲ್ಟ್ ಬಿಟ್ಟಾದ ತಕ್ಷಣ ಚಾಯ್ಸ್ ಎಂಟ್ರಿ ಕೂಡ ಇಮಿಡಿಯೇಟ್ ಅಂದರೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಸೊ ಹಂಗಾಗಿಬಿಟ್ಟು ಚಾಯ್ಸ್ 1 ಕೊಟ್ಟವರು ಬ್ಯಾಂಕ್ಗೆ ಚಲನ್ ಕಟ್ಟೋಕ್ಕೆ ಸೋಮವಾರ ಆರಾಮ್ಸೆ ಇರ್ತದೆ ಟೈಮು. ಸೋಮವಾರ ಮಂಗಳವಾರ 2 ದಿನ ಆರಾಮ್ಸೆ ಕಟ್ಬೋದು. ಸೊ ಹಂಗಾಗಿ ಚಲನ್ ಕಟ್ಟಿ ಆದ ತಕ್ಷಣ ನೀವು ಅಡ್ಮಿಷನ್ ಆರ್ಡರ್ ಡೌ ಮಾಡಿಕೊಂಡು ಅಡ್ಮಿಷನ್ ಮಾಡಿಸೋಕ್ಕೂ ಕೂಡ ಶುಕ್ರವಾರ ಅಥವಾ ಶನಿವಾರವರೆಗೂ ಕೂಡ ಟೈಮ್ ಕೊಡ್ತಾರೆ. ಸೊ ಯಾಕಂದರೆ ಶನಿವಾರ ಆಯ್ತಾರೆ ಏನಕ್ಕಾಗಲ್ಲ ಅಂತಂದರೆ ಎಷ್ಟೋ ಕಾಲೇಜಲ್ಲಿ 4th ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಂತ ರಜೆ ಗೊತ್ತಿದೆ. 4th ಸ್ಯಾಟರ್ಡೇ ಕೂಡ ಕಾಲೇಜ್ ರಜೆ ಇರ್ತಾವೆ. ಸೊ ಹಂಗಾಗಿಬಿಟ್ಟು ಅಡ್ಮಿಷನ್ ಆಗಲ್ಲ. ಸೊ ಹಂಗಾಗಿಬಿಟ್ಟು ಸೋಮವಾರದಿಂದ ಶುಕ್ರವಾರವರೆಗೂ ಕೂಡ 5 ದಿನದಲ್ಲಿ ಅವ್ರು ಏನಪ್ಪ ಅಂದರೆ ವರ್ಕಿಂಗ್ ಡೇಸ್ ಇರ್ತದೆ ಕಾಲೇಜು ಕೂಡ. ಓಕೆ, ಕಾಲೇಜು ಮತ್ತು ಬ್ಯಾಂಕಿಂಗ್ ಎರಡೂ ಕೂಡ ನೋಡಿಕೊಂಡು ಅವ್ರು ಕೇಳಿದವರು ಒಂದು ಒಳ್ಳೆ ಡಿಸಿಷನ್ ತೊಗೊತಾರೆ ಅಂತ ಹೇಳ್ಬೋದು. ಓಕೆ, ನಿನ್ನೆ ಬರದೇ ಇದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ, ಇವತ್ತು ಆರಾಮ್ಸೆ ರಿಸಲ್ಟ್ ಬರ್ತದೆ. ಇವತ್ತು ಈವ್ನಿಂಗ್ ಅಂದಿದ್ದಾರೆ, ನೋಡೋಣ ಯಾವ ಟೈಮಿಗೆ ಬಿಡ್ತಾರೋ. ಟೈಮಿಂಗ್ ಅಂತೂ ಹೇಳಿಲ್ಲ, ಕಾಲ್ ಮಾಡಿದ್ರು ಕೂಡ ಟೈಮಿಂಗ್ ಹೇಳಲ್ಲ ಅವರು, ಬಿಡ್ತೀವಿ ಅಷ್ಟೇ ಅಂತ ಹೇಳ್ತಾರೆ ಅಷ್ಟೇ. ಸರಿ, ಇವತ್ತು ಎನಿ ಟೈಮ್ ಬರ್ಬೋದು. ಸ್ವಲ್ಪ ರೆಡಿ ಇರ್ರಿ. ಬಿಟ್ಟ ತಕ್ಷಣ ರಿಸಲ್ಟ್ ನೋಡ್ಕೊರೆ ಏನೂ ಚೇಂಜಸ್ ಆಗಿರಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಓಕೆ, ನೀಟಲ್ಲಿ ಸ್ಟೂಡೆಂಟ್ಸು MCCಗೆ ಸೀಟ್ ಕೊಟ್ಬಿಟ್ಟು 206 ಮಾತ್ರ ಸೀಟ್ ಸರೆಂಡರ್ ಆಗಿದ್ದಾವೆ. ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿದ್ದಾರೆ. ಅವು ಒಂದು ಸ್ವಲ್ಪ ಎಲ್ಲನೂ ಕೂಡ ಬಂದುಬಿಟ್ಟು ಆ್ಯಡ್ ಆಗಿರ್ತದೆ. ಬಟ್ ಚಾಯ್ಸ್ 4 ಎಕ್ಸಿಟ್ ಆಗಿರೋದು ರೌಂಡ್ 1 ಆಗಿರ್ತದೆ. ಸೊ ಹಂಗಾಗ್ಬಿಟ್ಟು 206 ಸೀಟ್ ಅಷ್ಟೇ ಏನಪ್ಪ ಅಂದರೆ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ, 206 ಸ್ಟೂಡೆಂಟ್ಸ್ಗೆ ಮಾತ್ರ ಸೀಟ್ ಸಿಗುತ್ತೆ. ಓಕೆ, ಇನ್ ಕೇಸ್ ಈಗ ಯಾರಿಗಪ್ಪ ಅಂದರೆ KCET ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿರುತ್ತೆ ನೋಡ್ರಿ, ಗಾಳಿ ಪ್ರೊವಿಷನಲ್ ಅದಕ್ಕೆ ಫೈನಲ್ ಏನಾದರೂ ಸಿಗುತ್ತೆ ಇಲ್ಲ ಅಂತ ಕೇಳ್ತಿದ್ರೆ ಈಗಾಗಲೇ ಸೀಟ್ ಸಿಕ್ಕವ್ರು ಅಂದ್ರೆ ಕನ್ಫರ್ಮ್. ಓಕೆ, 100% ಅಲ್ಲ 200% ಸೀಟ್ ಸಿಗುತ್ತೆ. ಈಗ ಹೊಸದಾಗಿ 206 ಜನಕ್ಕೆ ಯಾರೆಲ್ಲ ಸೀಟ್ ಸಿಕ್ಕಲ್ಲ ಅವ್ರಿಗೆ ಹೊಸದಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಈಗಾಗಲೇ ಸೀಟ್ ಸಿಕ್ಕೋರಿಗೆ ಸ್ವಲ್ಪ ಪ್ರಿಯಾರಿಟಿ ಮೇಲೆ ಹೋಗೋದು ಹೊರತು ಕೆಳಗಡೆ ಅಂತೂ ಬರೋಲ್ಲ. ಇದಂತೆಲ್ಲ ಇಟ್ಕೋರಿ. ಯಾಕಂದರೆ 206 ಸೀಟ್ ಎಕ್ಸಿಟ್ ಆಗಿದೆ ಅಂತಂದರೆ ಅದನ್ನ ಅಂದರೆ ನೀಟ್ ಸ್ಟೂಡೆಂಟ್ಸ್ MCCಗೂ ಇರ್ತಾರೆ. ನೀಟ್ ಸೀಟ್ ಖಾಲಿಯಾಗಿರ್ತವೆ, ಅದರಲ್ಲಿ ನೀಟ್ ಸ್ಟೂಡೆಂಟ್ಸ್ ಬರ್ಬೋದು ಅಥವಾ KCET ಸ್ಟೂಡೆಂಟ್ಸು ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅಂಥ ಸ್ಟೂಡೆಂಟ್ಸ್ ಆ ಕಡೆ ಬರ್ತಾರೆ. ಹಂಗಾಗಿಬಿಟ್ಟು 206 ಸೀಟ್ ಅಷ್ಟೇ ಆಗಿರೋದು, ಭಾಳ ಏನು ಡಿಫ್ರೆನ್ಸ್ ಬಂದಿಲ್ಲ. ಓಕೆ, ಅಷ್ಟೇನು ಚೇಂಜಸ್ ಏನಾಗಿಲ್ಲ. ಇದು KCET ಸ್ಟೂಡೆಂಟ್ಸ್ಗೆ ಅಷ್ಟೇನು ಫರ್ಕ್ ಬೀಳಲ್ಲ. ಯಾಕಂತಂದರೆ ನೀವು 2 ಲಕ್ಷ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, 2 ಲಕ್ಷ ಸ್ಟೂಡೆಂಟ್ಸಲ್ಲಿ 206 ಸೀಟ್ ಹೋದರೆ ಅಷ್ಟೊಂದು ಏನು ಡಿಫ್ರೆನ್ಸ್ ಬರೋಲ್ಲ. ಓಕೆ, ಕಾಲೇಜಿಗೆ ಒಬ್ಬೊಬ್ಬರು ಅಂತ ತೊಗೊಂಡ್ರು ಕೂಡ ಕಟ್ ಆಫ್ 1-2 ನಿಂದಿರುತ್ತೆ ಅಷ್ಟೇ. ಸೊ ಹಂಗಾಗಿಬಿಟ್ಟು ನೋಡೋಣ, ಇವತ್ತು ರಿಸಲ್ಟ್ ಅನ್ನೋದು ಫೈನಲ್ ಆಗುತ್ತೆ. ಮುಂದೆ ಪೋಸ್ಟ್ ಪ್ರೊಸೀಜರ್ ಎಲ್ಲನೂ ಕೂಡ ಕೇಳಿದವರೇ ಬಿಡ್ತಾರೆ. ಬಿಟ್ಟ ಥರ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.